ಅವತ್ತು ಒಂದು ಘಟನೆ ನಡಿಬಾರ್ದಾಗಿತ್ತು, ನಡೆದ್ಬಿಡ್ತವದು. ಈಗ IPL ನಮ್ಮ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ನಡೀತಾ ಇರೋದ್ರಿಂದ ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್. ಈ ಸಲ ಕಪ್ ನಮ್ದೇ. ನಾವಿರುವಂತಹ ಊರಲ್ಲಿ ಇಂಥ ಒಂದು ಸ್ಟೇಡಿಯಂ ಇಟ್ಕೊಂಡು ನಮಗೆ ಮ್ಯಾಚಸ್ ಇಲ್ಲ ಅಂದಾಗ ನಮ್ಗೆ ಸಂಕಟ ಆಗುತ್ತೆ. ಕ್ರಿಕೆಟ್ ಪ್ಲೇಯರ್ಸ್ ಏನ್ ಮಾಡಿದ್ರು, ಅವ್ರಿಗೆ ಯಾಕೆ ಪನಿಷ್ಮೆಂಟ್ ಕೊಡ್ತಾ ಇದ್ದೀರಾ ನೀವು? ಅಭಿಮಾನ ಬಳಗ ಇರೋದ್ರಿಂದಾನೇ RCB. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ. ನಾನು ಅಕ್ಷತಾ ಕುಲಕರ್ಣಿ. ಇತ್ತೀಚೆಗಷ್ಟೇ ಕಾಲ್ ತುಳಿತದಲ್ಲಿ ಕ್ರಿಕೆಟ್ನ ಅನುಯಾಯಿಗಳು ಹೋಗಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಆದ್ರೆ ಆ ಸಂದರ್ಭಗಳಲ್ಲಿ ಅಂದ್ರೆ ಆಚೆ ಇರುವಂತ ಎಷ್ಟೋ ಜನ ಅಲ್ಲಿ ಪ್ರಾಣವನ್ನ ಕಳೆದುಕೊಳ್ಬೇಕಾಯ್ತು. ಅಂತಹ ಸಂದರ್ಭದಲ್ಲಿ ಒಂದು ಆದೇಶ ಬರುತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ, ಏನಂತ ಹೇಳಿದ್ರೆ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯ ಮ್ಯಾಚ್ ಇರಲ್ಲ ಅಂತ ಹೇಳಿ. ಆದ್ರೆ ಈಗ ಮ್ಯಾಚ್ ಆಡ್ಬೋದು, ಸೇಫ್ಟಿ ಮೆಜರ್ಸ್ ಅನ್ನ ತಗೊಳ್ಳಲಾಗತ್ತೆ, ಏನೆಲ್ಲ ಭದ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅದೆಲ್ಲವೂ ಕೂಡ ತೆಗೆದುಕೊಳ್ಳಲಾಗತ್ತೆ ಅಂತ ಈಗ ಆದೇಶ ಹೊರಡಿಸಲಾಗಿದೆ. ಜನಕ್ಕೆ ಎಷ್ಟು ಖುಷಿ ಇದೆ ಇದರ ಬಗ್ಗೆ, ಏನ್ ಹೇಳ್ತಾರೆ ಜನ ಕೇಳೋಣ ಬನ್ನಿ. IPL ಇನಾಗ್ರಲ್ ಒಂದು ಮ್ಯಾಚ್ ಆಗಿರ್ಬೋದು, ಇಲ್ಲಿ ಆಡಿಸ್ಲಿಕ್ಕೆ ಈಗ ರೆಡಿ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇಟ್ಸ್ ಎ ವೆಲ್ಕಮ್ ಡಿಸಿಷನ್. ಬಿಕಾಸ್ ನಾವೇ ಈಗ IPL ಬಂತು ಅಂದ್ರೆ ನಾವೆಲ್ಲ ಎಷ್ಟು ಸಂತೋಷದಿಂದ ಹೋಗಿ ಒಂದೊಂದು ಪ್ರತಿ ಮ್ಯಾಚುವೆ. ಅಷ್ಟೇ ಅಲ್ಲ, ಇಲ್ಲಿ ನಮಗೂ ಒಂದಿಷ್ಟು ಅಂತ ಟಿಕೆಟ್ಗಳು ಕೊಡ್ತಾರೆ. ನಮ್ಮದು ರಿಜಿಸ್ಟರ್ಡ್ ಕ್ಲಬ್ ಇರೋದ್ರಿಂದ ಕೊಡ್ತಾರೆ. ನಮ್ಮದು ಹಾಸನ್ ಕೋಲ್ಸ್ ಅಂತ ಕ್ಲಬ್ ಇದೆ, ಅದಕ್ಕೆ ಕೊಡ್ತಾರೆ. ಆ ಟಿಕೆಟ್ ಕೊಟ್ಟಾಗ ನಾವು ನಮ್ಮ ಈ ಮಕ್ಕಳಿಗೋಸ್ಕರ ನಾವೆಲ್ಲ ಒಳ್ಳೊಳ್ಳೆ ಮ್ಯಾಚ್ಗೆ ಹೋಗೋ ಥರ ನಾವೇ ಕರ್ಕೊಂಡೋಗಿ ಆಡಲಿ ನೋಡಲಿ ಅನ್ನೋದು, ಅದು ಅಂಥ ಒಳ್ಳೆ ಒಂದೊಂದು ಆಪರ್ಚುನಿಟಿ, ಒಂದು ಅವಕಾಶ ಪಾಪ ಮಕ್ಕಳಿಗೆ ಮಿಸ್ ಆಗೋದೊಂದಿತ್ತು. ಏನೋ ಈಗಿನ ಏನೋ ಒಂದು ಟೀಮ್ ಏನೋ ಬಂದು ಮಾಡಿದಾರಲ್ಲ, ರಿಯಲಿ ವಿ ಶುಡ್ ಅಪ್ರಿಷಿಯೇಟ್. ಮುಂಚೆನೂ ಮಾಡ್ತಾ ಇದ್ರು, ಕಷ್ಟ ಬೀಳ್ತಾ ಇದ್ರು. ಬಟ್ ಈಗ ಈಗ ಹೊಸ ಟೀಮ್ ಏನು ಬಂದು ಇವರು ಮುಂದೆ ನುಗ್ಗಿ ಪೊಲಿಟಿಕಲ್ ಇದರಲ್ಲೆಲ್ಲ ಕೂತ್ಕೊಂಡು ಮಾತಾಡಿ, ಪ್ಲಸ್ ಅವ್ರನ್ನ ಕರೆಸಿ ನಾವು ಹೋಗಿ ನೋಡಿದ್ದೀನಿ ಸುಮಾರು ಸಲ KSA ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಒಂದು ಪೊಲೀಸ್ ಇವ್ರದ್ದು ಮತ್ತು ಪೊಲಿಟಿಕಲ್ ಇವರು ಬಂದು ಆ ಎನ್ಕ್ವೈರೀಸು, ಆ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಅಟ್ ಲಾಸ್ಟ್ ಇಟ್ ಈಸ್ ಎ ವಿನ್ ಸಿಚುಯೇಷನ್ ಫಾರ್ ಚಿನ್ನಸ್ವಾಮಿ ಸ್ಟೇಡಿಯಮ್, KSA. ಸೊ ವಿ ಆರ್ ಟ್ರೈಂಗ್ ಟು ಹೋಲ್ಡ್ ಇದಕ್ಕೆ IPL ಮ್ಯಾಚಸ್, ವಿಚ್ ಇಸ್ ರಿಯಲಿ ಎ ವೆಲ್ಕಮ್ ಒಂದು ಆಪರ್ಚುನಿಟಿ. ದಟ್ಸ್ ಇಟ್. ಓಕೆ ಸರ್, ಆದ್ರೆ ಹೋದ್ಸತಿ ಕಾಲ್ ತುಳಿತ ಎಲ್ಲ ಆಗ್ಬಿಟ್ಟಿತ್ತು. ಈ ಸತಿ ಯಾವ ರೀತಿಯಾಗಿ ಸೇಫ್ಟಿ ಮೆಜರ್ಸ್ ಎಲ್ಲ ಮೇಂಟೈನ್ ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತೆ? ಇಲ್ಲ, 100% ಮಾಡ್ತಾರೆ. ಅದೊಂದು ಆಕಸ್ಮಿಕ ಅಂತ ಹೇಳಬಲ್ಲೆ ನಾನು. ಯಾಕಂದರೆ ಯಾವುದೇ ಜಾಗದಲ್ಲಿ ಹೋದ್ರೆ KSA ಆಗಲಿ ಎಲ್ಲೇ ಆಗಲೂ ಅದು ಕಾಲು ತುಳಿದ ಅಂತ ಬರೋದು ಏನಿದೆ ಆಕಸ್ಮಿಕವಾಗಿ ಬಂದಿರೋದು. ಯಾಕಂತಂದರೆ ಇವ್ರಿಗೆ ಕಾಲಾವಕಾಶ ಕೊಟ್ಟು ನೀವು ಇದನ್ನು ಈ ಥರ ಇದೆ ಪ್ರೈಸ್ ಏನಿದೆ ಒಂದು ಹಾನರ್ ಮಾಡ್ತೀವಿ ಅಂತ ಟೀಮ್ಗೆ ಅಂತ ಫಸ್ಟೇ ಕೊಟ್ಟಿದ್ದಿದ್ರೆ ಇದಾಗೋದಕ್ಕೆ ಆಸ್ಪದನೇ ಇರ್ತಾ ಇರಲಿಲ್ಲ. ಯಾಕಂದರೆ ಅವಾಗ ಒಂದು ಕರೆಕ್ಟಾಗಿ ಒಂದು ಮೆಷರ್ ತೊಗೊಂಡು ಮಾಡೋರು. ಇದು ಗೌರ್ಮೆಂಟು ಸರ್ಕಾರದವರು ಹೇಳಿದ್ರು ಫ್ರೀ ಆಗಿದೆ, ಎಲ್ಲ ನುಗ್ಬೋದು, ಎಲ್ಲಿ ಬೇಕಾದ್ರೆ ಬರ್ಬೋದು, ನೋಡ್ಬೋದು. ಇರೋದೇ 35,000 ಕೆಪಾಸಿಟಿ. ನೀವು ಅದರಲ್ಲಿ ಲಕ್ಷಾಂತರ ಜನ ಬಂದರೆ ಎಲ್ಲಿ ಹೋಗ್ತಾರೆ, ಎಲ್ಲಿ ಬಿಡ್ತಾರೆ? ನಿಜ ಹೇಳ್ಬೇಕಾದ್ರೆ ನಾನು ಹೊರಟಿದ್ದೆ ಅವತ್ತು, ಇಲ್ಲಿಂದ ಮುಗಿಸ್ಕೊಂಡು ಕ್ಯಾಂಪಿಂದ ಮುಗಿಸ್ಕೊಂಡು ಹೋಗೋಣ ಅಂತಿದ್ದೆ. ನಾನು ಮೆಂಬರ್, ನಮಗೆ ಡೈರೆಕ್ಟಾಗಿ ಹೋಗೋ ಥರ ಇದೆ ಸೈಡ್, ನಮಗೆ ಬೇರೆ ಇರುತ್ತೆ ಹೋಗೋದಕ್ಕೆ. ಬಟ್ ಅಂಥದ್ರಲ್ಲಿ ನನಗೆ ಫೋನ್ ಬಂದು ನಮ್ಮ ಬ್ರದರು ಮತ್ತು ನಮ್ಮ ಸ್ನೇಹಿತರು KSA ಹತ್ರ ದಯಮಾಡಿ ಹೋಗ್ಬಿಡಿ ಈ ಥರ ಆಗಿದೆ ಅಂತ. ಸೊ ನಾವು ಹೋಗೋಕ್ಕಾಗಲಿಲ್ಲ. ಬಟ್ ಹೇಳಬೇಕು ಅಂತಂದ್ರೆ ಆಗಿದ್ದೆಲ್ಲ ಒಂದು ಆಕಸ್ಮಿಕ ಘಟನೆ, ಇದರಲ್ಲಿ ಯಾವುದೋ ಪಾತ್ರ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇಟ್ ಈಸ್ ಪ್ಯೂರ್ಲಿ ಆನ್ ಆಕ್ಸಿಡೆಂಟ್, ವಾಟ್ ಐ ವುಡ್ ಸಜೆಸ್ಟ್. ಇದಾಗಿದೆ, ಬಟ್ ಯಾರು ಜೀವ ಕಳ್ಕೊಂಡಿದ್ದಾರೆ ಅವ್ರಿಗೆ ನಿಜವಾಗ್ಲೂ ನಮಗೂ ಮನಸ್ಸಲ್ಲಿ ತುಂಬ ಒಂದು ಏನೋ ಒಂದು ದುಃಖ ಇದ್ದೇ ಇದೆ, ಆಘಾತನೂ ಆಗಿದೆ, ದುಃಖ ಇದೆ. ಈ ಸಲ ಅದಕ್ಕೆಲ್ಲ ಅವಕಾಶ ಕೊಡೋದೇ ಇಲ್ಲ ಅನ್ನೋದು ನಾನೇ ಬೇಕಾದ್ರೆ ಹೇಳ್ತೀನಿ. ಒನ್ ಆಫ್ ದ ಮೆಂಬರ್ ಆಫ್ KSA ಐ ಕ್ಯಾನ್ ಆಲ್ಸೋ ಟೆಲ್ ಯು, ಈ ಸಲ ಆಸ್ಪದ ಕೊಡೋದು ಇಲ್ಲ. ಅದಕ್ಕೆ ಸರ್ಕಾರದವರು ಬೇಕಾದಂಥ ಒಂದು ಮುನ್ನೆಚ್ಚರಿಕೆ ತೊಗೊಂಡಿದ್ದಾರೆ. ಪ್ಲಸ್ ಅದೇ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಅವರು ಯಾರು ಮ್ಯಾನೇಜಿಂಗ್ ಕಮಿಟಿ ಅವರು ಅಷ್ಟೇ ಇನ್ನೂ ಹೆಚ್ಚಿನ ಉತ್ಸಾಹದಿಂದ, ಹೆಚ್ಚಿನ ಒಂದು ಶ್ರದ್ಧೆ ಭಕ್ತಿಯಿಂದ ಇದನ್ನು ಎಲ್ಲ ಜನರು ಕ್ರಿಕೆಟ್ ನೋಡಲಿ ಅನ್ನೋ ಒಂದು ಇದರಿಂದ ಈ ಥರ ಯಾವುದೇ ಆಕ್ಸಿಡೆಂಟ್ ಆಗಲಿ, ಯಾವುದೇ ಒಂದು ಆಕಸ್ಮಿಕ ಆಗದಲ್ಲಿ ಇರೋ ಥರ ನೋಡ್ಕೋತಾರೆ ಅನ್ನೋ ಒಂದು ಭರವಸೆ ನಾನು ಬೇಕಾದ್ರೆ ನಿಮಗೆ ಕೊಡಬಲ್ಲೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮತ್ತೆ IPL ಸ್ಟಾರ್ಟ್ ಆಗೋದಾಗಿರ್ಬೋದು, RCB ಇನಾಗ್ರಲ್ ಮ್ಯಾಚ್ ಆಗಿರ್ಬೋದು, ಇದ್ರ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಈಗ ಮತ್ತೆ ಸ್ಟಾರ್ಟ್ ಆದ್ರೆ ನಿಮ್ಗೆ ಖುಷಿ ಇದೆನಾ ಅಥವಾ ಏನ್ ಅನ್ಸುತ್ತೆ? ಮೇಡಮ್, ಇದು IPL ಡಿಸೈಡ್ ತಗೊಂಡಿರೋದು ತುಂಬ ಸಂತೋಷದ ವಿಷಯ. ಅವತ್ತು ಒಂದು ಘಟನೆ ನಡಿಬಾರ್ದಾಗಿತ್ತು, ನಡೆದ್ಬಿಡ್ತವದು.
ಅದು ಆಗ್ಬಾರ್ದು. ನಾವು ಹೇಳಿ ಕೇಳೋದು ಅಷ್ಟೇ, ಪಾಪ ಯಾರೇ ಮಕ್ಳು ಸಾಯಲಿ ಯಾರೇ ಸತ್ರಿ ಈಗ ನಮ್ಮನೆಯವ್ರಿಗೆ ಆದಂಗೆ ನಮಗೂ ಅನ್ಸುತ್ತೆ. ಅದು ಆಗ್ಬಾರ್ದಾಯ್ತು, ಒಂದು ಘಟನೆ ಆಗೋಯ್ತು. ಆ ಘಟನೆ ಆಗದೆ ಥರ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು ಸ್ಟೇಡಿಯಂ ಅವರು, ಪೊಲೀಸ್ ಅವರಾಗಲಿ ನಮ್ಮ ಸರ್ಕಾರದವರಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅದನ್ನ ಕ್ಲೀನಾಗಿ ನಡ್ಸ್ಕೊಂಡು ಹೋಗ್ಬೇಕು. ಈಗ IPL ನಮ್ಮ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಗ್ರೌಂಡಲ್ಲಿ ನಡೀತಾ ಇರೋದ್ರಿಂದ ತುಂಬ ಸಂತೋಷ ಆಗ್ತಾ ಇದೆ ಮೇಡಮ್ ನಮಗೆ. ಓಕೆ, ಸಂತೋಷ ಏನೋ ಇದೆ ಸರ್. ಆದ್ರೆ ನಾವು ಆಗ್ಲೇ ಅಂದ್ರೆ ಹಳೆ ನ್ಯೂಸ್ಗಳು ನೋಡಿದಾಗ ಕಾಲ್ ತುಳಿತ ಆಗಿ ಎಷ್ಟೋ ಜೀವಗಳು ಹೋಗಿದೆ. ಜೀವಗಳು ಹೋದವರ ಫ್ಯಾಮಿಲಿಗಳನ್ನ ನಾವು ಒಂದ್ಸತಿ ನೋಡಿದ್ರೆ ಅಯ್ಯೋ ದೇವ್ರೆ, ಇಂಥದ್ ಮ್ಯಾಚ್ ನಮ್ಮಲ್ಲಿ ಬೇಕಾ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಇವಾಗ ಹೆಂಗಿರುತ್ತೆ ಸರ್ ಸೇಫ್ಟಿ ಮೆಜರ್ಸ್? ಇಲ್ಲ, ಹೌದು, ಖಂಡಿತ ಮೇಡಮ್. ಈಗ ನೀವು ಹೇಳಿದ್ದು ಅದರಲ್ಲಿ ತಪ್ಪಿಲ್ಲ ಬಿಡಿ. ಈಗ ಅವ್ರ ಫ್ಯಾಮಿಲಿಗಳೆಲ್ಲ ನೋಡಿದ್ರೆ ನಮಗೂ ತುಂಬ ಬೇಜಾರಾಗುತ್ತೆ. ನಾವು ಹೇಳಿದ್ವಲ್ಲ, ಈಗ ಅದು ಏನು ಅವ್ರ ಮನೇಲಿ ನೋವಾಗಿದೆ, ನಮ್ಮ ಮನೇಲಿ ನೋವಾಗಿರೋ ಥರ ನಮಗೂ ಫೀಲ್ ಆಗುತ್ತೆ. ಯಾಕಂದ್ರೆ ಯಾರೇ ಮಕ್ಕಳಾಗಿಲ್ವಾ, ಮಕ್ಕಳೇ ಇಲ್ವಾ? ಇವಾಗ ನಾಳೆ ಸರ್ ನಮ್ಮ ಮಗನ ಹೋಗಿದ್ದ, ನಮ್ಮ ಮಕ್ಳುಗಳಿಗಾಗಿದ್ರೆ ನಮಗೂ ನೋವಾಗುತ್ತಲ್ಲ. ಆ ಮಕ್ಳಿಗೆ ನೋವು ನನಗೆ ನೋಡಿ, ನೋವು ಹೋಗಿ ಅವ್ರಿಗೆ ಸಮಾಧಾನ ಮಾಡ್ಬೋದು, ಬಟ್ ಅವ್ರ ಮಕ್ಳು ತಂದು ಕೊಡೋಕ್ಕಾಗಲ್ಲ ನಾವು. ಅದನ್ನ ನಾವೇನ್ ಮಾಡ್ಬೇಕು, ಈಗ ಸರ್ಕಾರದವರಲ್ಲಿ ಸ್ಟೇಡಿಯಂ ಅವರಾಗಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅದಕ್ಕೆ ಆ ಗೇಟ್ ಎಲ್ಲ ಇದೆಯಲ್ಲ, ಗೇಟ್ನ ಸ್ವಲ್ಪ ದೊಡ್ಡದು ಮಾಡಿ ಸೇಫ್ಟಿ ತಗೋಬೇಕು. ಅದೇನಾಯ್ತು ಅಂದ್ರೆ ಅವತ್ತು ಅವರು ಫುಲ್ ಎಲ್ಲಾ ಕಡೆ ಗೇಟ್ ಓಪನ್ ಮಾಡಲಿಲ್ಲ. ಅವರು ಸ್ಟಾರ್ಟಿಂಗ್ 2 ಗೇಟ್ ಓಪನ್ ಮಾಡಿದ್ರು, ಅವಾಗ ಅಟ್ ಅ ಟೈಮ್ ಎಲ್ಲ ಹೋಗಿರಿಂದ ಆ ಥರ ಆಯಿತು. ಅದನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲೆಲ್ಲಿ ಏನಂತ ಮಾಡಬೇಕು, ಆ ಸೇಫ್ಟಿ ಪ್ರಿಕಾಷನ್ ತಗೊಂಡು ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಕೇಳ್ಕೊಂತೀವಿ ಮೇಡಮ್. ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಮತ್ತೆ IPL ಸ್ಟಾರ್ಟ್ ಮಾಡಬೇಕು ಅಥವಾ RCB ಇನಾಗ್ರಲ್ ಮ್ಯಾಚ್ ಆಗ್ಬೇಕು ಅಂತ ಹೇಳಿ ಎಲ್ಲ ಒಂದು ನಿಶ್ಚಯ ಆಗಿದೆ. ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ, ಏನು ಅಭಿಪ್ರಾಯ? ತುಂಬಾ ತುಂಬಾ ಹೆಮ್ಮೆ ಪಡ್ತೀವಿ. ಯಾಕೆಂದ್ರೆ ನಾವಿರುವಂತಹ ಊರಲ್ಲಿ ಇಂಥ ಒಂದು ಸ್ಟೇಡಿಯಂ ಇಟ್ಕೊಂಡು ನಮ್ಗೆ ಮ್ಯಾಚಸ್ ಇಲ್ಲ ಅಂದಾಗ ನಮ್ಗೆ ಸಂಕಟ ಆಗತ್ತೆ ಅಲ್ವಾ? ಬೇರೆ ಸ್ಟೇಟ್ ನಲ್ಲಿ ಅಂತ ಫೆಸಿಲಿಟೀಸ್ ಇಲ್ಲ ಅಂದ್ರೂ ಅಲ್ಲಿ ಮ್ಯಾಚ್ ಕೊಡ್ತಾರೆ ಅಂದಾಗ ನಮ್ಗೊಂಥರ ಮುಜುಗರ. ಅದು ಏಕೆ ಹೇಳಿ? ಅಯ್ಯೋ ನಮ್ಮೆಲ್ಲ ಇಟ್ಕೊಂಡು ನಮ್ಗೆ ಈ ತರ ಆಯ್ತಲ್ಲ. ಯಾವುದೋ ಒಂದು ಸನ್ನಿವೇಶ ಆಯ್ತು, ಬ್ಯಾಡ್ ಟೈಮ್, ಓಕೆ, ಬಟ್ ಹಾಗೆ ಅವರು ಹೋಲ್ಡ್ ಮಾಡಿದ್ದು ತಪ್ಪಾಯಿತು. ಬಟ್ ಈಗ ಒಳ್ಳೆ ಮಹತ್ವದ ತೀರ್ಪನ್ನು ಕೊಟ್ಟಿದ್ದಾರೆ, IPL ಆಡಿಸ್ಬೋದು ಅಂತ. ವಿ ಆರ್ ಆಲ್ ವೆರಿ ಹ್ಯಾಪಿ ಅಬೌಟ್ ದಟ್. ಮೈದಾನ ಇರೋದೇ ಮ್ಯಾಚ್ ಆಡೋದಕ್ಕೆ, ಆದ್ರೆ ಅಲ್ಲಿ ಆಗಿರುವಂತಹ ಕಾಲ್ ತುಳಿತ ಆಗಿರ್ಬೋದು, ಜೀವಗಳು ಹೋಗಿದೆ. ಹಂಗಾಗಿ ರಿಸ್ಕ್ ತಗೊಳ್ಳೋದು ಎಷ್ಟು ಸರಿ? ಈ ಸತಿ ಸೇಫ್ಟಿ ಮೆಜರ್ಸ್ ಎಲ್ಲ ಚೆನ್ನಾಗಿರುತ್ತಾ ಹೆಂಗೆ? ಅಲ್ಲ, ಖಂಡಿತ ಎಲ್ಲ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಸೇಫ್ಟಿ ಮೆಜರ್ಸ್ ಎಲ್ಲ. ಓಕೆ, ಈಚ್ ಆ್ಯಂಡ್ ಎವ್ರಿ ಡೇ ದೇ ಆರ್ ಅನಾಲಿಸಿಸಿಂಗ್. ಎಲ್ಲೆಲ್ಲ ಮಿಸ್ಟೇಕ್ ಆಗಿತ್ತು ಅದೆಲ್ಲ ಸೆಟ್ರೇಟ್ ಮಾಡ್ತಾ ಇದ್ದಾರೆ. IPL ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಒಂದು ಹಂತಕ್ಕೆ ಬರುತ್ತೆ ಮೇಡಮ್ ಇದೆಲ್ಲ. ಓಕೆ, ಓವರ್ ಆಲ್ ಆಗಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಮ್ಯಾಚ್ ಆಗೋದು ಖುಷಿ ಇದೆ. ಖಂಡಿತ ಮೇಡಮ್, ಖಂಡಿತ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಮತ್ತೆ IPL ಮ್ಯಾಚ್ ಸ್ಟಾರ್ಟ್ ಆಗಬೇಕು ಅಥವಾ ಸ್ಟಾರ್ಟ್ ಆಗೋಕ್ಕೆ ನಿಶ್ಚಯ ಆಗ್ಬಿಟ್ಟಿದೆ. ಇನಾಗ್ರಲ್ ಮ್ಯಾಚ್ ಕೂಡ ಆಗ್ಬೇಕು ಅಂತ ಹೇಳಿ ಏನ್ ಅನ್ಸುತ್ತೆ ಈ ಸತಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಮ್ಯಾಚ್ಗಳು ಆಗೋದ್ರಿಂದ? ಇಲ್ಲ ಮೇಡಮ್, ಖಂಡಿತ ಆಗ್ಲೇಬೇಕು. ನೋಡಿ, ಇದು ಕಾಲ್ ತುಳಿದ ಪ್ರಕರಣ, ಅದು ಕಾಲ್ ತುಳಿತಿದ ಪ್ರಕರಣ. ಅದಕ್ಕೂ ಕ್ರೀಡೆಗೂ ಏನು ಸಂಬಂಧ ಇಲ್ಲ. ಕ್ರಿಕೆಟ್ ಪ್ಲೇಯರ್ಸ್ ಏನ್ ಮಾಡಿದ್ರು, ಅವ್ರಿಗೆ ಯಾಕೆ ಪನಿಷ್ಮೆಂಟ್ ಕೊಡ್ತಾ ಇದ್ದೀರಾ ನೀವು ಅಲ್ವಾ? ಅದು ತಪ್ಪು. ಅದ್ರದ್ದು ಏನಿದೆ ಎನ್ಕ್ವೈರಿ ನಡೀಲಿ. ಆದ್ರೆ ಇಡೀ ಇದು ಕ್ರಿಕೆಟ್ ಮ್ಯಾಚೇ ಆ ಸ್ಟೇಡಿಯಂ ಅಲ್ಲಿ ಆಡೋದ್ ಬೇಡ ಅಂದ್ರೆ ಬೇರೆ ಏನೋ ಒಂದು ಉದ್ದೇಶ ಇಟ್ಕೊಂಡು ನೀವೇನೋ ಮಾಡ್ತಾ ಇದ್ದೀರಾ ಅನ್ನೋದೊಂದು ಆಗುತ್ತೆ. ಖಂಡಿತ ಅದು ಆ ತರ ಒಂದು ಚೇಂಜಸ್ ಆಗುತ್ತೆ. ಸೊ ಆದ್ರೆ ಹಂಗಾಗಿ ನಾನೇ ಹೇಳ್ತೀನಿ ಅಂದ್ರೆ ಕ್ರಿಕೆಟ್ ಮ್ಯಾಚ್ ಆಡಿಸ್ಬೇಕಲ್ಲಿ. ಅಂದ್ರೆ ಎಲ್ಲ ಸೌಕರ್ಯಗಳು ಮಾಡಿಕೊಟ್ಟವ್ರಿಗೆ ಭದ್ರತೆಯನ್ನು ಕೊಟ್ಟು ಮತ್ತೊಮ್ಮೆ ಆ ಥರ ಪ್ರಕರಣ ನಡಿಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿ ಕ್ರಿಕೆಟ್ ಮ್ಯಾಚ್ ನ ಆಡಿಸ್ಬೇಕು ಅಂತಾನೆ ನಾನು ಹೇಳ್ತೀನಿ ಮೇಡಮ್. ಓಕೆ, ಒಂದ್ ಕಡೆ ಪ್ಲೇಯರ್ಸ್, ಇನ್ನೊಂದ್ ಕಡೆ ಪ್ಲೇಯರ್ಸ್ಗೆ ಲವ್ ಮಾಡುವಂತ ಫ್ಯಾನ್ಸ್. ಹಾಗಾಗಿ ಫ್ಯಾನ್ಸಿನ ಜೀವ ಹೋದ್ರೆ ಎಷ್ಟು ತೊಂದರೆ ಆಗುತ್ತೆ ಆಯಾ ಫ್ಯಾಮಿಲಿಗಳಿಗೆ. ಈ ಸತಿ ಅದೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಸೇಫ್ಟಿ ಮೆಜರ್ಸ್ ಯಾವ ತರ ಇರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅದೇ ಮೇಡಮ್, ಈಗ ಏನಾಗಿದೆ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಲ್ ತುಳಿತ ಪ್ರಕರಣ ನಡೆದಿದೆ. ಸೊ ಅದಕ್ಕೆ ಏನ್ ಬೇಕು ಪ್ರಿಕಾಷನ್ ತಗೊಂಡು ಅವರು ಅದಕ್ಕೆ ಏನು ಮೂಲಭೂತ ಸೌಕರ್ಯಗಳನ್ನೆಲ್ಲ ಕೊಟ್ಟು ಸೆಕ್ಯೂರಿಟಿ ಅಷ್ಟನ್ನ ಜಾಸ್ತಿ ಮಾಡಿ, ಸೊ 100% ಪ್ಲೇಯರ್ಸ್ಗೆ ಆಗಲಿ ಒಬ್ಬ ಅಭಿಮಾನಿಗೆ ಆಗಲಿ, ಪ್ಲೇಯರ್ಸು ಅನ್ನೋದಕ್ಕಿಂತ ಅಭಿಮಾನಿಗಳು ಮುಖ್ಯ. ಅಭಿಮಾನಿಗಳಿದ್ರೇನೆ ಪ್ಲೇಯರ್ಸು. ಅವ್ರು ಹೇಳ್ತಿದ್ರೆ ಪ್ಲೇಯರ್ಸ್ ಏನ್ ಮಾಡ್ತಾರೆ ಹೇಳಿ? ಖಾಲಿ ಗ್ರೌಂಡಲ್ಲಿ ಹೋಗಿ ಆಡ್ಬೇಕಂದ್ರೆ ಅವ್ರಿಗೂ ಎನ್ಕರೇಜ್ ಬರೋದಿಲ್ಲ. ಫುಲ್ಲು ಕ್ರೌಡ್ ಇದ್ರೆ ಗ್ರೌಂಡಲ್ಲಿ ಆಗ್ಲೇ ಅವ್ರಿಗೂ ಒಂದಿದು ಅಭಿಮಾನ ಬಳಗ ಇರೋದ್ರಿಂದಾನೇ RCB. ನೀವು ಇಡೀ ಇಂಡಿಯಾದಲ್ಲಿ ಎಲ್ಲೋದ್ರೂ RCBಗೆ ಒಂದು ಫ್ಯಾನ್ಸ್ ಇದೆ. ಫ್ಯಾನ್ಸ್ ಕೂಗ್ತಾನೆ ಇರ್ತಾರೆ, ಆ ರೆಡ್ ಟಿ ಶರ್ಟ್ ಎಲ್ಲ ಕಾಣ್ತಾನೆ ಇರುತ್ತೆ. ಸೊ ಹಾಗಾಗಿ ಅಭಿಮಾನಿಗಳಿದ್ರೆ ಟೀಮ್ಗೋಸ್ಕರ ಅವರು ಅಭಿಮಾನಿಗಳು ಎಲ್ಲೆಲ್ಲಿಂದನೋ ಪ್ರಯಾಣ ಮಾಡಿ ಬಂದು ಆಡ್ತಾರೆ. ಸೊ ಆ ಒಂದು ಎನ್ಕರೇಜ್ಮೆಂಟ್ ಅನ್ನು ಕೊಡಬೇಕು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಮೇಡಮ್. ಇಷ್ಟೊತ್ತು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಾನು ಸಾಕಷ್ಟು ಕೋಚ್ಗಳ ಹತ್ರ ಮಾತಾಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಮತ್ತೆ ಮ್ಯಾಚ್ಗಳು ಆರಂಭ ಆಗ್ತಾ ಇದೆ, ಅದ್ರ ಬಗ್ಗೆ ಸಾಕಷ್ಟು ಅಭಿಪ್ರಾಯವನ್ನ ಪಾಸಿಟಿವ್ ಆಗಿ ಕೊಟ್ಟರು. ತುಂಬಾ ಖುಷಿ ಇದೆ. ಹಾಗೇನೆ ಸೇಫ್ಟಿ ಮೆಷರ್ಸ್ ಕೂಡ ತೆಗೆದುಕೊಳ್ಳಲಾಗತ್ತೆ ಮುಂದಿನ ದಿನಗಳಲ್ಲಿ. ಹಿಂದೆ ಆಗಿರುವಂತಹ ತಪ್ಪು ಮುಂದೆ ಮಾಡ್ಲಾಗೋದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಹಾಗೆ ಇನ್ನಷ್ಟು ಮಾಹಿತಿಗಳಿಗಾಗಿ ನೀವು ನೋಡ್ತಾ ಇರಿ ಒನ್ ಇಂಡಿಯಾ.
ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.